ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾ ಮಾಡುವ ವಿಡಿಯೋಸು ನಿಮಗೆ ನೋಟಿಫೈಡ್ ಆಗುತ್ತೆ. ಏನೆಲ್ಲ ಮಹತ್ತರ ಬದಲಾವಣೆ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಏನೆಲ್ಲ ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತೀನಿ, ಮಿಸ್ಗೈಡ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಕಾರಣದಿಂದ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಇಂದಿನ ಚರ್ಚೆ ಅಂದರೆ, ನಿನ್ನೆ ಹೇಳಿದೆ ಆ್ಯಕ್ಚುಲಿ 56% ರಿಸರ್ವೇಷನ್ ಬಗ್ಗೆ ಮಾತಾಡೋಣ. ಇವತ್ತು ಕೋರ್ಟಲ್ಲಿ ಒಂದು ಮಹತ್ತರವಾದ ವಾದ ವಿವಾದ ಇರುತ್ತೆ, ಬಟ್ ಏನೆಲ್ಲ ಆಗುತ್ತೆ ಕೋರ್ಟಲ್ಲಿ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವತ್ತೇನಪ್ಪ ಅಂದರೆ ವಿಶೇಷ ಟಾಪಿಕ್ ನಾನು ಮೆನ್ಷನ್ ಮಾಡಿದ್ದೀನಿ ತಮ್ನೈಲಲ್ಲಿ. 56% ರಿಸರ್ವೇಷನ್ಗೆ ಕಂಟಕ, 50% ಮೀಸಲಾತಿಗೆ ಹಸ್ತು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಏನಪ್ಪ ಇವತ್ತು ಮಹತ್ತರ ಮತ್ತು ಬದಲಾವಣೆ ಆಯಿತು ಅಂದರೆ, 56% ರಿಸರ್ವೇಷನ್ ಬಗ್ಗೆ ಯಾವುದು ಕರ್ನಾಟಕ ಚೀಫ್ ಜಸ್ಟಿಸ್ ಅವರು ಸಾಹೇಬರು ಏನು ಹೇಳಿದ್ರು ಅಂದರೆ, ಅವರು ವಿದ್ಯಾರ್ಥಿಗಳ ಪರವಾಗಿಯೇ ಏನು ತೀರ್ಪನ್ನು ಹೇಳಿದ್ರು. ಅಂದರೆ ಅದು ತೀರ್ಪು ಅಂತ ಹೇಳಿಲ್ಲ, ಬಟ್ ವಾದ ವಿವಾದ ಆಯಿತು. ಆ್ಯಕ್ಚುಲಿ ಇನ್ನೂ ತೀರ್ಪು ಆಗಿಲ್ಲ. ಕೆಲವೊಂದು ಯೂಟ್ಯೂಬಲ್ಲೆಲ್ಲ ತೀರ್ಪು ಆಗಿಬಿಟ್ಟಿದೆ, ಅದು ಇದು ರೂಮರ್ಸ್ ಹರಿದಾಡ್ತಾ ಇದೆ. ಬಟ್ ನೀವು ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. 56% ರಿಸರ್ವೇಷನ್ ಬಗ್ಗೆ ಇವತ್ತು ಮಹತ್ವದ ಬೆಳವಣಿಗೆ ಏನಪ್ಪ ಆಯಿತು ಅಂದರೆ, ಸಾಹೇಬ್ರು ಏನು ಹೇಳಿದ್ರು ಅಂದರೆ, ಇವತ್ತು 56% ರಿಸರ್ವೇಷನ್ ಏನಿದೆಯಲ್ಲ ಅದಕ್ಕೆ ಫುಲ್ ಸ್ಟಾಪ್ ಇಡಿ. ಬಿಕಾಸ್ ಯಾಕಂದರೆ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೆಲವೊಂದು ರಿಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಯಾಕಂದರೆ ಇಂದ್ರ ಸಹಾನಿ ಕೇಸು ಏನು ಹೇಳುತ್ತೆ ಅಂದರೆ, 56% ರಿಸರ್ವೇಷನ್ ಅಂದರೆ ಎಬೋ 50% ರಿಸರ್ವೇಷನನ್ನು ಮೀರಬಾರ್ದು ಅಂತ ಹೇಳಿದೆ ಇಂದ್ರ ಸಹಾನಿ ಕೇಸು. ಆ ಕಾರಣದಿಂದ ಇವು ರಿಟ್ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಇವರು 56% ಮೀರಿದ್ದಾರೆ, ಅದಕ್ಕೆ ಅವರು ಕೇಸ್ ರಿಟ್ ಹಾಕ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಆ ಕಾರಣದಿಂದ ರಿಟ್ ಈಗ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಒಂದು ರಿಟ್ಟು ಪೆಂಡಿಂಗ್ ಇರಬೇಕಾದ್ರೆ ಅದರ ಕೆಳ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಬಂದು ಅದಕ್ಕೆ ಯಾವುದೇ ರೀತಿ ಮಹತ್ತರ ಆದೇಶ ಘೋಷಣೆ ಮಾಡೋಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಪೆಂಡಿಂಗ್ ಇದೆ. ಆ ಕಾರಣದಿಂದ ಇದೇ ತಿಂಗಳು 28 ಆನ್ವರ್ಡ್ಸ್, 28, 29 ಇದರಲ್ಲಿ ಕೇಸ್ ಇರಬಹುದಾ, ಅಂದರೆ ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶದ ರಿಟ್ಗಳ ಕೂಲಂಕುಷವಾಗಿ ಅವರು ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಅದ್ರ ಮೇಲೆ ನಮ್ಮ ಕರ್ನಾಟಕ ಏನು 56% ರಿಸರ್ವೇಷನ್ ಇದೆಯಲ್ಲ ಅದರ ಮೇಲೆ ಇವರು ಜಡ್ಜ್ಮೆಂಟ್ ಕೊಡಬಹುದು, ಒಂದು ಪಾಸ್ ಮಾಡಬಹುದು, ನನ್ನ ಅನಿಸಿಕೆ ಅನಿಸುತ್ತೆ. ಬಟ್ ಇವತ್ತು ಮಹತ್ತರ ಬೆಳವಣಿಗೆ ಏನಪ್ಪ ಆಯಿತು ಅಂದರೆ, ಅದೇ 56% ಏನಿದೆಯಲ್ಲ ಅದರಲ್ಲಿ ಸ್ಪರ್ಧಾರ್ಥಿಗಳಂದರೆ 50% ಮೀಸಲಾತಿ ಏನು ಘೋಷಣೆ ಮಾಡಿದೆ, ನೀವು ಯಾವುದೇ ಸರ್ಕಾರದ ಏನು ಪರ್ಮಿಷನ್ ಬೇಕಾಗಿಲ್ಲ, ಹೈಕೋರ್ಟಿನ ಆದೇಶ ಏನು ಬೇಕಾಗಿಲ್ಲ, ನೀವು ಸ್ವಯಂ ಘೋಷಣೆ ಮಾಡ್ಬೋದು, ನೀವು ನೋಟಿಫಿಕೇಷನ್ ಹೊರಡಿಸ್ಬಹುದು. ಈಗೇನು 54,000 ಹುದ್ದೆಗಳು ಖಾಲಿ ಇದೆಯಲ್ಲ, ಅದಕ್ಕೆ ನಿಮ್ಮದೇ ಆದ ನೀವು ನೋಟಿಫಿಕೇಷನ್ ಹೊರಡಿಸ್ಕೋಬೋದು. ಆದರೆ 56% ಇದೆಯಲ್ಲ ರಿಸರ್ವೇಷನ್ಗೆ ನಾವು ಯಾವುದೇ ರೀತಿ ನಾವು ಪರ್ಮಿಷನ್ ಕೊಡೋದಿಲ್ಲ. ಯಥಾಸ್ಥಿತಿ ನೀವು ಕಾಯ್ದುಕೊಳ್ಬೇಕಾಗುತ್ತೆ. ಯಾವುದೇ ನೋಟಿಫಿಕೇಷನ್ ಹೊರಡಿಸ್ಬಾರ್ದು 56% ರಿಸರ್ವೇಷನ್ ಮಾಡಿ. ಹಾಗೆ ಮತ್ತು ಈಗೆಲ್ಲ ಏನು ಆರ್ಡರ್ಸ್ ಇದೆ, ಆ್ಯಕ್ಚುಲಿ ಈಗ 56% ಏನು ಕೊಟ್ಟಿದ್ದಾರಲ್ಲ, ಈ ಆರ್ಡರ್ಸ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಯಾವುದಾದ್ರೂ ಪೆಂಡಿಂಗ್ ಇರೋದು ಆಗಿರ್ಬೋದು, ಅದನ್ನು ಹೋಲ್ಡಿಂಗಲ್ಲಿ ಇಟ್ಟಿರಿ. ಬಿಕಾಸ್ ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ಮಹತ್ತರವಾದ ಆದೇಶವನ್ನು ಕೊಡುತ್ತದೋ ಅದನ್ನು ತಿಳ್ಕೊಂಡು ಆಮೇಲೆ ನೀವು ಅದನ್ನು ಮಾಡಬೇಕಾಗುತ್ತೆ. ಬಿಕಾಸ್ 50% ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಸಾಹೇಬ್ರು ಹೇಳಿದ್ರು. 50% ಆದರೆ ಬೇಕಾದರೆ ನೀವು ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಘೋಷಣೆ ಮಾಡ್ಕೋಬೋದು ಅಂತ ಹೇಳಿದ್ರು. ಓಕೆನಾ. ಈಗೇನಪ್ಪ, ಇನ್ನು ಇದರಲ್ಲಿ ನಮ್ಮ ಕೆಲವೊಬ್ಬರು ಸ್ಪರ್ಧಾರ್ಥಿಗಳು ಬಂದಿದ್ದರು. ಆ್ಯಕ್ಚುಲಿ ಏನು ರಿಟ್ ಹಾಕ್ಕೊಂಡಿದ್ರಲ್ಲ ಅವರು ಬಂದಿದ್ದರು. ಅವರು ಹೆಲ್ಡಪ್ ಮಾಡಿದರು ವಕೀಲರನ್ನು. ನಾನು ಏನು ಕೋರ್ಟಲ್ಲಿ ಒಳಗಡೆ ಇದ್ದೆ, ಏನೆಲ್ಲ ಮಹತ್ತರವಾದ ಬೆಳವಣಿಗೆಗಳು ಆಗ್ತಿತ್ತು ಅಂತ ನೋಡ್ತಿದ್ದೆ. ಅವರ ವಾದನೂ ಆಗಿತ್ತು. 56% ರಿಸರ್ವೇಷನ್ ಇದೆ, ಕ್ಯಾಟಲ್ಲೂ ಏನು ಸ್ಕ್ವಾಶ್ ಆಗಿದ್ರು, ಅದರ ಪರವಾಗಿ ಅದನ್ನು ನಿಲುವನ್ನು ಏನು ಮಾಡಿದ್ದಾರೆ, ಹೈಕೋರ್ಟ್ಗೆ ರಿಟ್ ಹಾಕ್ಕೊಂಡು ಮತ್ತು ತುರಾತುರಿಯಲ್ಲಿ ಮಾಡಿದ್ದಾರೆ ಅಂತಲೂ ಹೇಳಿದ್ರು. ಮತ್ತು ಏನಪ್ಪ, ಈಗೆಲ್ಲ 56% ರಿಲೇಟೆಡ್ ಏನೆಲ್ಲ ಎಕ್ಸಾಮ್ಸ್ ಆಗಿ ಒಂದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಮತ್ತು ಅದೆಲ್ಲ ಏನು ಮಹತ್ತರ ಬೆಳವಣಿಗೆ ಆಗುತ್ತೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ಕಾದು ನೋಡುವ. 56% ಈಗಾಗಲೇ ತೊಗೊಂಡು ಆಲ್ರೆಡಿ ಜಾಬಲ್ಲಿರೋರು, ವರ್ಕ್ ಮಾಡ್ತಾ ಇರೋರು, ಅವರಿಗೆಲ್ಲ ಏನಾದರೂ ಮುಂದೆ ಏನಾದರೂ ಕಂಟಕ ಇದೆಯಾ ಅಂತ ನೋಡಬೇಕಾಗುತ್ತೆ. ಬಿಕಾಸ್ ನಮಗೆ ಯಾವುದೋ ಒಂದು ಚರ್ಚೆಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅದ್ರ ರಿಲೇಟೆಡ್ ಆಗಿ. ಬಟ್ ಇವತ್ತೇನು ಮಹತ್ತರ ಬೆಳವಣಿಗೆ ಆಗಿಲ್ಲ. ಬಟ್ ಸಾಹೇಬರು ಏನು ಹೇಳಿದ್ರು, ವಿದ್ಯಾರ್ಥಿಗಳ ಪರವಾಗಿಯೇ ಇದ್ದರು. ಯಾಕಂದರೆ ತುಂಬ ದಿನ ಆಗಿದೆ ನೋಟಿಫಿಕೇಷನ್ ಆಗಿ, ಮತ್ತು ಇದು 56% ಇಂದ್ರ ಸಹಾನಿ ಕೇಸನ್ನು ಏನು ಸ್ಪಾಯ್ಲ್ ಮಾಡ್ದಂಗೆ ಆಗುತ್ತೆ. ಆ ಕಾರಣದಿಂದ ಈಗ ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಉಳ್ಕೊಂಡಿದೆ ಆಲ್ರೆಡಿ ರಿಟ್ ಉಳಿದಿದೆಯಲ್ಲ ಪೆಂಡಿಂಗು, ಅದರ
ಇದರ ಮಹತ್ತರದ ಆದೇಶದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಬಟ್ 50% ರಿಸರ್ವೇಷನ್ಗೆ ನಮ್ದು ಯಾವುದೇ ರೀತಿ ಅಡ್ಡಿ ಇಲ್ಲ. ನೀವು ಮಾಡೋ ಹಾಗಿದ್ರೆ ಬೇಕಿದ್ರೆ ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ ಮಾಡ್ಕೊಳ್ಳಿ ಅಂತ ಕರ್ನಾಟಕ ಸರ್ಕಾರ ಯಾವುದು ನಮ್ಮ ಕರ್ನಾಟಕ ಹೈಕೋರ್ಟ್ಸ್ ಹೇಳ್ತು. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾಧ್ಯಮಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಓಕೆನಾ? ಹಂಗಾಯಿತು ಹಿಂಗಾಯಿತು ಊಹಾಪೋಹಗಳಿಗೆ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ದು ಏನಿದೆ ಸ್ಟಡಿ. ಬಿಕಾಸ್ ಯಾಕಂದರೆ ಸಾಲು ನೋಟಿಫಿಕೇಷನ್ಸ್ ಇದೆ. ನೀವು ಈಗ ನೋಟಿಫಿಕೇಷನ್ ಆಗಲಿ ಆಮೇಲೆ ಓದೋಣ ಈಮೇಲೆ ಓದೋಣ ಅವೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಟ್ ಓದ್ತಾ ಇರಿ, ಸಿನ್ಸಿಯರಾಗಿ ಓದ್ತಾ ಇರಿ. ಬಿಕಾಸ್ ದಿನೇ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ನಾನು ನೋಡ್ತಾ ಇದ್ದೀನಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ. ಆ ಕಾರಣದಿಂದ ಯಾವುದೇ ರೂಮರ್ಸ್ಗಂತೂ ತಲೆನೇ ಕೊಡೋಕ್ಕೆ ಹೋಗಬೇಡಿ. ಬಟ್ ನೋಟಿಫಿಕೇಷನ್ಸ್ ಆಗೋದು 100% ಸತ್ಯ ಇದೆ. ಓಕೆನಾ? ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಯಾಕಂದರೆ ಇವತ್ತು ಅಡ್ಜರ್ನ್ ಆಯಿತು ಅಂದರೆ 12/2/2026 ತಾರೀಕಿಗೆ ಡೇಟ್ ಮುಂದೂಡಲಾಗಿದೆ. ಬಿಕಾಸ್ ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ರಿಟ್ಗಳು ಪೆಂಡಿಂಗ್ ಇರೋ ಕಾರಣದಿಂದ ಈಗ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೋ ಆ ಆದೇಶದ ಮೇರೆಗೆ ನಮ್ಮ ಹೈಕೋರ್ಟು ಮತ್ತು ನಮಗೆ ಅದಕ್ಕೆ ಪರಿಹಾರ ಅಥವಾ ಆದೇಶವನ್ನು ಘೋಷಣೆ ಮಾಡುತ್ತೆ. ಆ ಕಾರಣದಿಂದ ನೋಟಿಫಿಕೇಷನ್ ಸದ್ಯದಲ್ಲೇ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಓಕೆನಾ? ನಮ್ಗೆ ಇದೊಂದು ಪರ್ಮಿಷನ್ ಸಿಕ್ತು ಅಂದರೆ ಆಲ್ಮೋಸ್ಟ್ ಆಲ್ ನೋಟಿಫಿಕೇಷನ್ ಆಲ್ರೆಡಿ ಫಿಕ್ಸ್ ಆದಂಗೆ. ಆ ಕಾರಣದಿಂದ ಯಾರು PSI ಓದ್ತಿದ್ದೀರಾ, PC, SDA, FDA, ಗ್ರೂಪ್ C ಎಲ್ಲ ಪೋಸ್ಟಿಗೆ ಯಾರ್ಯಾರು ಓದ್ತಾ ಇದ್ದೀರಾ ಚೆನ್ನಾಗಿ ಓದಿ. ಫುಲ್ ಹೆಂಗೆ ಓದಬೇಕಂದ್ರೆ ನೀವು ತುಂಬ ಹರಿತವಾಗಿರುವಾಗ ಕತ್ತಿ ಥರ ಇರಬೇಕು. ಈಗ ಯಾವ ನೋಟಿಫಿಕೇಷನ್ ಕೇಳ್ತಾನೋ ಗೊತ್ತಿಲ್ಲ, ಬಟ್ ನೀವು ಖಂಡಿತವಾಗ್ಲೂ ಓದ್ತಾ ಇರಿ, ಚೆನ್ನಾಗಿ ಓದ್ತಾ ಇರಿ. ಹಾಗೆ ಮತ್ತು ಇನ್ನೂ ಒಂದು ವಿಷಯ ಇಷ್ಟಪಡ್ತೀನಿ ಹೇಳೋದಕ್ಕೆ, ಏನಪ್ಪ ಅಂದರೆ ನಾನೇ ಬರೆದಿರುವ 5 ಪುಸ್ತಕಗಳು ಈಗ ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಅವೈಲೇಬಲ್ ಇದೆ. ಪುಸ್ತಕಗಳಿಗೆ ಒಳ್ಳೆ ರೆಸ್ಪಾನ್ಸ್ ಸ್ಟೂಡೆಂಟ್ಸ್ ಕಡೆಯಿಂದ ಬರ್ತಾ ಇದೆ. ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಇಂಡಿಯನ್ ಹಿಸ್ಟರಿ ಮಾಸ್ಟರ್, ಹಾಗೇ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್, ಹಾಗೆ ಜಿಯೋ, ಹಾಗೆ ಕರ್ನಾಟಕ ಜಿಯೋಗ್ರಫಿ, ಈ 5 ಪುಸ್ತಕಗಳು ಈಗಾಗಲೇ ಗ್ರೂಪ್ ಸಿಯಲ್ಲಿ ಮೊನ್ನೆ ನಡೆದಂಥ ಯಾವುದು HK ಮತ್ತು ನಾನ್ HK ಕ್ವಶನ್ ಪೇಪರಲ್ಲಿ ಸುಮಾರು 200 ಪ್ರಶ್ನೆಗಳಿಗೆ 60ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿರೋ ಉದಾಹರಣೆಗಳು ಸಹ ನಾನು ಹಾಕಿದ್ದೀನಿ. ಆ ಕಾರಣದಿಂದ ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ. ತುಂಬ ಧನ್ಯವಾದಗಳು. ಹಾಗೆ ಇನ್ನೂ ನೀವೆಲ್ಲ ಪರ್ಚೇಸ್ ಮಾಡಿದ್ದೀರ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಒಂದು ಉತ್ತಮ ಪುಸ್ತಕ ಎಲ್ಲರಿಗೂ ಸಿಗಲಿ ಅಂತ ನನ್ನ ಆಶಯ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ವಿಶೇಷ ಸೂಚನೆ ಹೇಳ್ತಾ ಇದ್ದೀನಿ. FDA ಮತ್ತು SDA 1500 ಪೋಸ್ಟ್ ಕಾಲಾಗುತ್ತೆ ಅಂತ ಮಾಹಿತಿ ನನಗಿದೆ. ಆ ಕಾರಣದಿಂದ FDA ಮತ್ತು SDAಗೆ 1000 ವಿದ್ಯಾರ್ಥಿಗಳನ್ನು ನನ್ನ ಗರಡಿಯಲ್ಲಿ ಟ್ರೈನ್ ಅಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಅತಿ ಶೀಘ್ರದಲ್ಲೇ ನಾನು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ಯಾವ ರೀತಿ ಕ್ಲಾಸ್ ಮಾಡಬೇಕು, ಕನ್ನಡ ರಿಲೇಟೆಡ್, ಕನ್ನಡ ಅದರ ಜೊತೆಗೆ ಮತ್ತು ನಾನು ಜನರಲ್ ನಾಲೆಜ್ ರಿಲೇಟೆಡು ಹೇಳ್ತಾ ಹೋಗ್ತೀನಿ. ಬಟ್ ಕನ್ನಡ ನಾನೇ ಟೀಚ್ ಮಾಡ್ತೀನಿ, ಆನ್ಲೈನಲ್ಲಿ ನಾನೇ ಟೀಚ್ ಮಾಡ್ತೀನಿ. 1000 ವಿದ್ಯಾರ್ಥಿಗಳನ್ನು ನನ್ನ ಗರಡಿಯಲ್ಲಿ ತಯಾರಿ ಮಾಡಿ ಕಳಿಸ್ಬೇಕು ಅನ್ನೋ ನನ್ನ ಶಪಥ ಹಾಕ್ಕೊಂಡಿದ್ದೀನಿ. ಆ ಕಾರಣದಿಂದ ಕನ್ನಡ ರಿಲೇಟೆಡ್ ಕನ್ನಡ ಬಿಕಾಸ್ ಯಾಕಂದರೆ 100 ಮಾರ್ಕ್ಸಿಗೆ 95% ಹೆಚ್ಚು ಸ್ಕೋರ್ ಮಾಡೋ ರೀತಿ ನಾನು ಅವರನ್ನು ಟ್ರೈನ್ ಅಪ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ ಕಾರಣದಿಂದ ನಿಮಗೆ ಇದೊಂದು ಅತಿ ಶೀಘ್ರದಲ್ಲೇ ನಾನು ನೋಟಿಫೈ ಮಾಡ್ತೀನಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ. ಯಾಕೆ ಅಂದರೆ ನನ್ನ ಗರಡಿಯಲ್ಲೇ ತುಂಬ ಜನ ಆಗಬೇಕು ಅಂತ ನನ್ನ ಮಹದಾಶಯ ಇದೆ. ಆ ಕಾರಣದಿಂದ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಅಡ್ವೊಕೇಟ್ ವೃತ್ತಿಗೆ ಬಂದೆ. ನನ್ನ ಗರಡಿಯಲ್ಲೇ ಸುಮಾರು 20ರಿಂದ 30 ಜನನ ಅಡ್ವೊಕೇಟ್ ಮಾಡಿಸಿದ್ದೀನಿ. ಓಕೆನಾ? ಆ ಕಾರಣದಿಂದ ನಾನು ಏನೇ ಅಂದ್ಕೊಂಡ್ರೆ ಅದನ್ನು ಮಾಡೋ ತನಕ ನಾನು ಛಲ ಬಿಡೋದಿಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸ್ಟಡಿ ಮಾಡ್ತಾಯಿಲ್ಲ ಸಿನ್ಸಿಯರಾಗಿ, 56% ರಿಸರ್ವೇಷನ್ ಕಂಟಕನೇ. 100% ಯಾವಾಗಲಿದ್ರೂ ಕಂಟಕ, ಇದು ನೆನಪಿರಲಿ. 50% ರಿಸರ್ವೇಷನ್ಗೆ 100% ನೋಟಿಫಿಕೇಷನ್ಸ್ ಆಗೇ ಆಗುತ್ತೆ. ಆ ಕಾರಣದಿಂದ ಹೇಳ್ತಾನೆ, ಇನ್ನೂ ಯಾರೆಲ್ಲ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಎಚ್ಚೆತ್ಕೊಳ್ಳಿ. ಈಗೇನು ಸ್ಟಡಿ ಮಾಡ್ತೀನಿ ಇನ್ನೂ 2 ರಿಂದ 3 ಪಟ್ಟು ಹೆಚ್ಚು ಸ್ಟಡಿ ಮಾಡಿ. ಹಾಗೆ ಕಮ್ಯುನಿಕೇಷನ್ಗೆ ಹೆವಿ ಒತ್ತನ್ನು ಕೊಡಿ. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಹೆವಿ ಒತ್ತನ್ನು ಕೊಡಿ. GSL ಬಂದು ಸೈನ್ಸು ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಜೊತೆಗೆ ಬಂದು ಇದಕ್ಕೆ ಯಾವುದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ಮೆಂಟಲ್ ಎಬಿಲಿಟಿಗೆ ಹೆವಿ ಒತ್ತನ್ನು ಕೊಡಿ. ತುಂಬ ಫೋಕಸ್ ಮಾಡಿ. ನಾನು ಎಲ್ಲರಿಗೂ ನಿಮ್ಮ ಯಶಸ್ಸನ್ನು ಬಯಸ್ತೀನಿ. ನನ್ನ ಪುಸ್ತಕದಲ್ಲೇ ಮೆನ್ಷನ್ ಮಾಡಿದ್ದೀನಿ, ಫಸ್ಟ್ ಕವರ್ ಪೇಜಲ್ಲೇ ಮೆನ್ಷನ್ ಮಾಡಿದ್ದೀನಿ, ಸ್ಪರ್ಧಾರ್ಥಿಗಳ ಯಶಸ್ಸು ನನ್ನ ಯಶಸ್ಸು. ನೀವು ಸಕ್ಸಸ್ ಆದರೆ ನನಗೆ ಅದೇ ಖುಷಿ. ನೀವು ಸಕ್ಸಸ್ ಆದರೆ ನನಗೆ ತುಂಬ ಖುಷಿ, ಹ್ಯಾಪಿ ಆಗ್ತೀನಿ. ಆ ಕಾರಣದಿಂದ ಹೇಳ್ತೀನಿ, ಈ 56% ಇವತ್ತು ಮಹತ್ತರದ ಬದಲಾವಣೆ ಆಗಿಲ್ಲ, ಬಟ್ ಇಷ್ಟೇ ಆಗಿದ್ದು. 50%ಗೆ ಮಾಡ್ಕೊಳ್ಳಿ. ಯಾವುದೇ ಒಂದು ಆಕ್ಷೇಪಣೆ ಇಲ್ಲ ನಮ್ಮದು. ಸರ್ಕಾರನೂ ಕೇಳಬೇಡಿ, ನೀವು ಕೋರ್ಟ್ ಆದೇಶನೂ ಕೇಳಬೇಡಿ. ಏನಿದೆಯಲ್ಲ ಯಥಾಸ್ಥಿತಿ 50% ಮಾಡ್ಕೊಳ್ಳಿ. ಬಟ್ 56% ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಬರೋವರು ಕಾಯ್ದಿರಿ ಅಂತ ಅವರು ಹೇಳಿದ್ದಾರೆ ಸಾಹೇಬರು. ಆ ಕಾರಣದಿಂದ
ಎಲ್ಲರಿಗೂ ನಾನು ಪರ್ಫೆಕ್ಟ್ ಮಾಹಿತಿನೇ ಕೊಡ್ತೀನಿ, ಯಾವುದೇ ಫೇಕ್ ಇಲ್ಲ. ಆ್ಯಕ್ಚುಲಿ ನಾನು ಹೇಳೋದೆಲ್ಲ ವಾಸ್ತವತೆಯೇ ಹೇಳ್ತೀನಿ. ಯಾಕಂದರೆ ನಾವು ದಾಖಲೆಗಳನ್ನು ನಂಬರು, ಯಾಕಂದರೆ ಅಡ್ವೊಕೇಟ್ ಅಂದರೆ ದಾಖಲೆಗಳು, ವಿತೌಟ್ ದಾಖಲೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಸ್ಟಡಿ ರಿಲೇಟೆಡು ಕಾಲ್ ಮಾಡಿ, ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ನಂಬರು. ಯಾವುದಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸರ್ ಏನು ಅಂದ್ಕೊಳ್ತಾರೋ ಅದೆಲ್ಲ ಬಿಟ್ಬಿಡಿ. ನಿಮ್ಮೊಳಗೂ ನಾನು ಯಾವ ರೀತಿ ಅಂದರೆ ಸ್ಟೂಡೆಂಟ್ ಫ್ರೆಂಡ್ಲಿ ನಾನು, ಓಕೆನಾ. ಎಲ್ಲರಿಗೂ ಟೈಮ್ ಕೊಡ್ತೀನಿ, ಎಲ್ಲರ ಜೊತೆ ಸಂಭಾಷಣೆ ಮಾಡ್ತೀನಿ, ಎಲ್ಲರಿಗೂ ಗೈಡ್ ಮಾಡ್ತೀನಿ, ಓಕೆನಾ. ಆ ಕಾರಣದಿಂದ ಏನಿದ್ರು ನಾನು ವಾಸ್ತವತೆಯೇ ಹೇಳ್ತೀನಿ. ನಾನಂತೂ ಗೈಡ್ ಯಾರಿಗೂ ಮಾಡೋಕ್ಕೆ ಹೋಗೋದಿಲ್ಲ, ಓಕೆನಾ. ನಿಮ್ಗೆ ಮಿಸ್ಗೈಡ್ ಮಾಡಿ ನಾನೇನು ಮಾಡಲಿ, ಓಕೆನಾ. ನನಗಂತ ಜಾಬ್ ಇದೆ, ಓಕೆನಾ. ನಾನು ಲೈಫ್ ಹೆಂಗೋ ಲೀಡ್ ಮಾಡ್ಕೊಂಡು ಹೋಗ್ತೀವಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮತ್ತು ವಿನಂತಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಓದಿ. ಬಿಕಾಸ್ ಯಾಕಂದರೆ ಸಾಲು ನೋಟಿಫಿಕೇಷನ್ಸ್ ಇದೆ. ಇವತ್ತಿನ ಸಾಹೇಬ್ರು ಹೇಳಿದ್ರು 54,000 ಪೋಸ್ಟ್ ಇದೆ. ಆ ಕಾರಣದಿಂದ ನೀವು ಮಾಡಿ, 50% ರಿಸರ್ವೇಷನ್ ಅಂದರೆ ನೀವು ಮಾಡಿ, ಯಾರು ಪರ್ಮಿಷನ್ ತೊಗೊಳ್ಳೇಬೇಡಿ, ಮಾಡಿ. 56% ಆದರೆ ಇದು ಏನು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಲ್ಡಿಂಗಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಅರ್ಜೆಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಈಗ ಛತ್ತೀಸ್ಗಢ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇದರದ್ದೆಲ್ಲ ಏನು ರಿಟ್ಗಳಿದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ. ಬಿಕಾಸ್ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ, ನೀವು ಕಾನ್ಸ್ಟಿಟ್ಯೂಷನಲ್ಲಿ ಓದಿರ್ತೀರ, ವಿಷಯಕ್ಕೆ ಸಂಬಂಧಪಟ್ಟಂಥ ಮಹತ್ತರ ಆದೇಶವನ್ನು ಕಾಯ್ದಿರಿಸಿದಾಗ ಕೆಳ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಅದಕ್ಕೆ ಯಾವುದೇ ಆಗಿಲ್ಲ, ಸಬಾರ್ಡಿನೇಟ್ ಕೋರ್ಟ್ಸು ಆದೇಶ ಕೊಡೋಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಅಲ್ಲಿ ಪೆಂಡಿಂಗ್ ಇದೆ. ಅದು ಏನು ಆದೇಶ ಕೊಡುತ್ತೆ, ಅದರ ಮಹತ್ತರವಾದ ತೀರ್ಪು ಏನಾಗಿರುತ್ತೆ, ಬದಲಾವಣೆಗಳು ಏನೆಲ್ಲ ಆಗಿರುತ್ತೆ, ಅದನ್ನು ನೋಡಿ ಅಬ್ಸರ್ವೇಷನ್ ಮಾಡಿ ಇವ್ರು ತೀರ್ಪು ಕೊಡಬೇಕಾಗುತ್ತೆ. ಆ ಕಾರಣದಿಂದ ಸಾಹೇಬರು ಇವತ್ತು ವಿದ್ಯಾರ್ಥಿಗಳ ಪರವಾಗಿಯೇ ಮಾತಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಆ ಕಾರಣದಿಂದ ದಯವಿಟ್ಟು ಓದಿ. ಎಲ್ಲರಿಗೂ ಮತ್ತೊಮ್ಮೆ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.